ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಟ್ರಾಫಿಕ್. ಈ ಟ್ರಾಫಿಕ್ಕಿಗೆ ಮುಕ್ತಿ ಹಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಕ್ರಮದ ಮೊರೆ ಹೋಗಲಾಗ್ತಾ ಇದೆ. ಅದರಲ್ಲಿ ಈ ಟ್ರಾಫಿಕ್ ಸಿಗ್ನಲ್ ಕೂಡ ಒಂದು. ಹಾಗಾದರೆ ಬೆಂಗಳೂರಿನ ಯಾವ ವಲಯದಲ್ಲಿ ಈ ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ, ಅದರಿಂದ ವಾಹನ ಸವಾರರು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಆದರೂ ಏನು, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಹೆಚ್ಚಿದ ಸಂಚಾರ ದಟ್ಟಣೆ. ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆಯಲ್ಲಿ ಏರಿಕೆ. 350ರಿಂದ 400ಕ್ಕೆ ಟ್ರಾಫಿಕ್ ಸಿಗ್ನಲ್ಸ್ ಏರಿಕೆ. ಬೆಂಗಳೂರು ನಗರ ಬೆಳೆದಂತೆಲ್ಲ ಸಂಚಾರ ದಟ್ಟಣೆ ಹೆಚ್ಚಾಗ್ತಿದೆ. ಟ್ರಾಫಿಕ್ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಇದೀಗ ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ. 2019ರವರೆಗೂ 300 ಟ್ರಾಫಿಕ್ ಸಿಗ್ನಲ್ಗಳು ಇದ್ದವು. ಬಳಿಕವೂ 50 ಟ್ರಾಫಿಕ್ ಸಿಗ್ನಲ್ಗಳು ನಿರ್ಮಾಣ ಆದವು. ಇದೀಗ ಹೊಸದಾಗಿ ಮತ್ತೆ 52 ಟ್ರಾಫಿಕ್ ಸಿಗ್ನಲ್ಗಳು ಉದ್ಭವ ಆಗಲಿವೆ. ಅಲ್ಲಿಗೆ ನಗರದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆ 402ಕ್ಕೆ ಏರಿಕೆ ಆಗ್ತಿದೆ. ಇನ್ನು ಬೆಂಗಳೂರು ನಗರದಲ್ಲಿ ಎಷ್ಟು ಟ್ರಾಫಿಕ್ ಸಿಗ್ನಲ್ಗಳು ಇವೆ ಅಂತ ನೋಡೋದಾದ್ರೆ, ಬೆಂಗಳೂರು ಕೇಂದ್ರ ವಿಭಾಗ 65 ಟ್ರಾಫಿಕ್ ಸಿಗ್ನಲ್, ಬೆಂಗಳೂರು ಪೂರ್ವ ವಿಭಾಗದಲ್ಲಿ 56 ಟ್ರಾಫಿಕ್ ಸಿಗ್ನಲ್ಗಳು ಇವೆ, ಬೆಂಗಳೂರು ಉತ್ತರದಲ್ಲಿ 38 ಟ್ರಾಫಿಕ್ ಸಿಗ್ನಲ್ ಇದ್ರೆ, ಬೆಂಗಳೂರು ದಕ್ಷಿಣದಲ್ಲಿ 86 ಟ್ರಾಫಿಕ್ ಸಿಗ್ನಲ್ ಅನ್ನ ಕಾಣಬಹುದು. ಈಶಾನ್ಯ ವಿಭಾಗದಲ್ಲಿ 86 ಟ್ರಾಫಿಕ್ ಸಿಗ್ನಲ್ಗಳು ಇದ್ರೆ, ಆಗ್ನೇಯ ವಿಭಾಗದಲ್ಲಿ 36 ಟ್ರಾಫಿಕ್ ಸಿಗ್ನಲ್ ಇದೆ. ಬೆಂಗಳೂರು ಪಶ್ಚಿಮ ವಿಭಾಗದಲ್ಲಿ 35 ಸಿಗ್ನಲ್ ಇದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹೀಗಾಗಿ ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆನೂ ಕೂಡ 350ರಿಂದ 400 ದಾಟಿರುವಂಥದ್ದು. ಇದರ ಜೊತೆಗೆ ವೇಟಿಂಗ್ ಟೈಮು ಕೂಡ 180ರಿಂದ 200 ಸೆಕೆಂಡ್ಗಳು ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ KR ಸರ್ಕಲ್ನಲ್ಲಿ ಆ ಪರಿಸ್ಥಿತಿ ನಮಗೆ ಕಂಡು ಬರ್ತಾ ಇದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಅಲ್ಲಿ 192 ಸೆಕೆಂಡ್ಸ್ ಓಡ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀರಾ. ಇಲ್ಲಿ ಯಾಕೆ 200 ಸೆಕೆಂಡ್ಗಳು ಇಲ್ಲಿ ಹಾಕಿದ್ದಾರೆ KR ಸರ್ಕಲಲ್ಲಿ ಅಂತಂದರೆ, ಇಲ್ಲಿ ಟ್ರಾಫಿಕ್ಕು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಟ್ರಾಫಿಕ್ ಜಂಕ್ಷನ್ನು ಅಂತಂದರೆ ಅದು KR ಸರ್ಕಲ್ಲು. ಈ KR ಸರ್ಕಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ. ಆ ವೆಹಿಕಲ್ಗಳು ಮೂವ್ಮೆಂಟ್ ಮಾಡಬೇಕು ಅಂತಂದರೆ 3 ನಿಮಿಷಗಳ ಕಾಲ ಬೇಕೇ ಬೇಕಾಗುತ್ತೆ. ಹಾಗಾಗಿ 200 ಸೆಕೆಂಡನ್ನು KR ಸರ್ಕಲ್ನಲ್ಲಿ ಇಟ್ಟಿರುವಂಥದ್ದು ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದೇ ಮಾದರಿಯಲ್ಲಿ ನಗರದ ಬೇರೆ ಬೇರೆ ಜಂಕ್ಷನ್ಗಳಲ್ಲೂ ಕೂಡ ಈಗ ಟ್ರಾಫಿಕ್ ವೇಟಿಂಗ್ ಟೈಮ್ ಏನಿದೆ ಅದನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮತ್ತು ಹೊಸದಾಗಿ 50 ಟ್ರಾಫಿಕ್ ಸಿಗ್ನಲ್ಗಳು ಬರುತ್ತೆ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾಗಿ ಬೆಂಗಳೂರು ಬೆಳೆದಂತೆಲ್ಲ ಕೂಡ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಯಾವ ರೀತಿ ಟ್ರಾಫಿಕ್ ನಿಯಂತ್ರಣಕ್ಕೆ ಬರುತ್ತೆ, ಸಿಗ್ನಲ್ಗಳಲ್ಲಿ ಮತ್ತಷ್ಟು ಹೊಸ ಬದಲಾವಣೆಗಳು ಏನು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕಾಯುವ ಸಮಯ ಕೂಡ ಈಗಾಗಲೇ ಜಾಸ್ತಿ ಮಾಡಲಾಗಿದೆ. ನಗರದ ಗೊರಗುಂಟೆಪಾಳ್ಯ, ಶಂಕರಮಠ ಸಿಗ್ನಲ್, KR ಸರ್ಕಲ್ ಸೇರಿದಂತೆ ಅನೇಕ ಕಡೆ 200 ಸೆಕೆಂಡ್ಸ್ ನೀಡಲಾಗಿದೆ. ಗೊರಗುಂಟೆಪಾಳ್ಯ ಮಾರ್ಗದಲ್ಲಿ 3ರಿಂದ 8 ನಿಮಿಷ ಕೂಡ ಆಗ್ತಿವೆ. ಸಿಗ್ನಲ್ಗಳಲ್ಲಿ ಹೆಚ್ಚು ವೆಹಿಕಲ್ ಇರೋದ್ರಿಂದ ಹೆಚ್ಚು ಸಮಯವನ್ನ ನಿಗದಿಪಡಿಸಲಾಗಿದೆ. ಒಟ್ಟಾರೆ ಟ್ರಾಫಿಕ್ ಸಿಗ್ನಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಿಗ್ನಲ್ಗಳಲ್ಲಿ ಕಾಯುವ ಸಮಯ ಕೂಡ ಜಾಸ್ತಿ ಆಗ್ತಿದೆ. ಹೊಸ ಟ್ರಾಫಿಕ್ ಸಿಗ್ನಲ್ಗಳು ಎಲ್ಲೆಲ್ಲಿ ರಚನೆ ಆಗಲಿದೆ ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.